ಅವರೆಲ್ಲ ದಶಕದಿಂದ ಖಾಲಿ ಜಾಗದಲ್ಲಿ ಪುಟ್ಟ ಮನೆಯನ್ನ ಕಟ್ಟಿಕೊಂಡು ವಾಸವಿದ್ರು. ಪಾರ್ಕ್ಗೆ ಮೀಸಲಿಟ್ಟ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಕೋರ್ಟ್ ಆದೇಶದ ಬೆನ್ನಲ್ಲೇ ತೆರವು ಕಾರ್ಯ ನಡೆಯಿತು. ಅನಧಿಕೃತ ಮನೆ ತೆರವು ವೇಳೆ ಭಾರಿ ಹೈಡ್ರಾಮಾನೂ ನಡೆಯಿತು. ದಾವಣಗೆರೆ ನಗರದಲ್ಲಿ ಜೆಸಿಬಿಗಳ ಗರ್ಜನೆ, ಮನೆಗಳ ತೆರವಿಗೆ ವಿರೋಧ, ಹೈಡ್ರಾಮಾ. ದಾವಣಗೆರೆಯಲ್ಲಿ ಜೆಸಿಬಿಗಳ ಗರ್ಜನೆ, ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ. ಜೆಸಿಬಿ ಮುಂದೆ ಕುಳಿತು ಮಹಿಳೆಯರ ಆಕ್ರೋಶ, ಪೊಲೀಸರ ಜೊತೆ ವಾಗ್ವಾದ, ನೂಕಾಟ, ತಳ್ಳಾಟ. ಸೂರು ಇಲ್ಲದೆ ಬೀದಿಗೆ ಬಿದ್ದ ಬಾಣಂತಿ. ರಾಮನಗರ ಭಾಗದ ರವೀಂದ್ರನಾಥ್ ಬಡಾವಣೆಯ ಖಾಲಿ ಜಾಗದಲ್ಲಿ 10 ವರ್ಷಗಳಿಂದ ವಾಸಿಸುತ್ತಿದ್ದ ಸುಮಾರು 36 ಕುಟುಂಬಗಳನ್ನು ತೆರವು ಮಾಡಲಾಗಿದೆ. ದಾವಣಗೆರೆ ನಗರದ ಹೊರವಲಯದಿರುವಂತಹ ರಾಮನಗರದಲ್ಲಿ ಪಾರ್ಕ್ ಜಾಗೆಯಲ್ಲಿ 38 ಕುಟುಂಬಗಳು ಅತಿಕ್ರಮವಾಗಿ ವಾಸವಾಗಿದ್ರು ಅಂತೇಳಿ ಒಂದು ಆರೋಪದ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದ್ರು. ಈ ಕೋರ್ಟ್ ಆದೇಶ ಅಂದ್ರೆ ಇದು ಪಾರ್ಕ್ ಜಾಗ ಇದೆ, ಪಾರ್ಕ್ ಜಾಗೆಯನ್ನು ತೆರವುಗೊಳಿಸಿ ಅಂತೇಳಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶದ ಅನ್ವಯ ನಾವು ಈ ಜಾಗೆಯನ್ನು ತೆರವು ಮಾಡ್ತಾ ಇದ್ದೇವೆ ಅಂತೇಳಿ ತಹಸೀಲ್ದಾರ್ಗೆ ಮಾಹಿತಿಯನ್ನ ನೀಡಿರುವಂತಂದ್ರೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ ಅಂತ ಆರೋಪಿಸಿ ರಾಮನಗರದ ಇತರೆ ನಿವಾಸಿಗಳು ಕೋರ್ಟ್ ಮೊರೆ ಹೋಗಿದ್ರು. ಅನಧಿಕೃತ ಮನೆಗಳನ್ನು ತೆರವುಗೊಳಿಸುವಂತೆ ಕೋರ್ಟ್ ಆದೇಶ ಹಿನ್ನೆಲೆ ಕಾರ್ಯಾಚರಣೆ ನಡೆಸಲಾಗಿದೆ ಎನ್ನುತ್ತಾರೆ ತಹಶೀಲ್ದಾರ್ ಎಂಬಿ ಅಶ್ವಥ್. ನ್ಯಾಯಾಲಯದ ಆದೇಶ ಪಾಲನೆ ಮಾಡ್ತಾ ಇದೀವಿ, ಅಷ್ಟು ಬಿಟ್ರೆ ಯಾವುದೇ ರೀತಿ ಬೇರೆ ವಿಚಾರಗಳು ಇಲ್ಲಿ 36 ಮನೆನ ನ್ಯಾಯಾಲಯ ಗುರುತು ಮಾಡಿಸಿದೆ. ಅದಕ್ಕೆಲ್ಲದಕ್ಕೂ ಕೂಡ ನ್ಯಾಯಾಲಯದಿಂದ ನಂಬರು ಕೂಡ ಕೊಟ್ಟಿದೆ. ಪರ್ಯಾಯ ವ್ಯವಸ್ಥೆ ನಮ್ಮ ಮಿತಿ ಒಳಗಡೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಬಂದಿದ್ದಾರೆ ಅನ್ನೋ ಸುದ್ದಿಗೆ ನಿವಾಸಿಗಳು ಬೆಚ್ಚಿ ಬಿದ್ದಿದ್ರು. ನಮಗೆ 2 ದಿನ ಟೈಮ್ ಕೊಡಿ, ಬೇರೆ ಕಡೆಗೆ ನೀವೇ ಸ್ಥಳ ಗುರುತಿಸಿಕೊಡಿ ಅಂತ ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳಲಿಲ್ಲ. ವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿ 1.5 ತಿಂಗಳ ಬಾಣಂತಿ ಕೂಡ ತನ್ನ ಹಸುಗೂಸಿನ ಜೊತೆ ಬೀದಿಯಲ್ಲಿ ಕುಳಿತಿದ್ದ ದೃಶ್ಯ ಕರಳು ಹಿಂಡುವಂತಿತ್ತು. ತೆರವು ಕಾರ್ಯಾಚರಣೆ ವೇಳೆ ನೂಕಾಟ, ತಳ್ಳಾಟ ನಡೆದು ಮಾಜಿ ಕಾರ್ಪೊರೇಟರ್ ನಾಗರಾಜ್ ಪಾಮೇನಹಳ್ಳಿ ಶರ್ಟ್ ಹರಿದು ಹೋಗಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಮಾಡ್ತಿದಾರಂತೆ ಸರ್, ಮನೆಗೆ ಹಾಕಿ ಸರ್, ಅವ್ರ ಮನೇನು ನೋಡಿಲ್ಲ ಸರ್, ಬೀದಿಗೆ ಬಿದ್ದಿದ್ದಾರೆ ಸರ್, ಅವ್ರು ಇಲ್ಲೇ ಮಲ್ಕೋಬೇಕು ಸರ್. ಈಗ ನಿಮ್ಗೆ ಅಮ್ಮ ಎಷ್ಟು ಜನ ಇರ್ತಾರಮ್ಮ ನಿಮ್ಮ ಅಮ್ಮರ ಮನೆಯಲ್ಲಿ? ಇಲ್ಲಿ ತಮ್ಮನ ಹೆಂಡತಿ, ನಮ್ಮ ಅಮ್ಮ 3 ಇರ್ತಾರೆ ಸರ್. ಅವರು ಮೊನ್ನೆ ಮದುವೆ ಆಗಿದ್ದಾರೆ. ಅವರು ಅಷ್ಟಕ್ಕಷ್ಟೇ ಸರ್ ದುಡ್ಕೊಂತಿನಾರೆಲ್ಲ ಕೂಲೆ ಮಾಡ್ಕೊಂತಿನಾರೆ ಸರ್. ಅವರೆಲ್ಲ ಏನ್ ಕೆಲಸ ಮಾಡ್ತಾರಮ್ಮ ನಿಮ್ ತಮ್ಮ? ಫ್ಯಾಕ್ಟ್ರಿಗೆ ಹೋಗ್ತಾರೆ ಸರ್. ಅವರು ನಮ್ಮ ಅಮ್ಮರಿಲ್ಲ ಸರ್, ಮನೇಲಿ ಇರ್ತಾರೆ. ಅವ್ರಿಗೆ ಆಗಲ್ಲ, ಅವರು ಹಾರ್ಟ್ ಪೇಷಂಟ್. ಅವರೆಲ್ಲ ನೋಡ್ಬೇಕು ಸರ್. ಅವರೆಲ್ಲ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ಸರ್. ಅವ್ರು ಕೊಡ್ತೀನಿ ಅಂತ ಹೇಳಿ ಕಾಲೆಲ್ಲ ತೋರಿಸಿ ಸರ್, ಅಲ್ಲಿ ಇಲ್ಲ ಅಂದ್ರು ಸರ್. ಮತ್ತೆ ಇದಕ್ಕಿದ್ದಂಗೆ ಬೆಳಗ್ಗೆ ಬಂದು 6 ಗಂಟೆಗೆ ಹೊಡಿತಾ ಇದ್ದಾರೆ ಸರ್ ಅಲ್ಲೆಲ್ಲ ಮನೆಗಳು. ಬಡವರಿಗೆ ಮೂಲ ಸೌಕರ್ಯ ಇರೋ ಕಡೆ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ದಾವಣಗೆರೆಯಲ್ಲಿ ನಡೆದಿರುವಂತಹ ತೆರವು ಕಾರ್ಯಾಚರಣೆಯಿಂದ ಸಾಕಷ್ಟು 38 ಕುಟುಂಬಗಳಿಗೆ ಸಾಕಷ್ಟು ಅನಾನುಕೂಲ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವರೆಲ್ಲ ದಶಕದಿಂದ ಖಾಲಿ ಜಾಗದಲ್ಲಿ ಪುಟ್ಟ ಮನೆಯನ್ನ ಕಟ್ಟಿಕೊಂಡು ವಾಸವಿದ್ರು. ಪಾರ್ಕ್ಗೆ ಮೀಸಲಿಟ್ಟ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಕೋರ್ಟ್ ಆದೇಶದ ಬೆನ್ನಲ್ಲೇ ತೆರವು ಕಾರ್ಯ ನಡೆಯಿತು. ಅನಧಿಕೃತ ಮನೆ ತೆರವು ವೇಳೆ ಭಾರಿ ಹೈಡ್ರಾಮಾನೂ ನಡೆಯಿತು. ದಾವಣಗೆರೆ ನಗರದಲ್ಲಿ ಜೆಸಿಬಿಗಳ ಗರ್ಜನೆ, ಮನೆಗಳ ತೆರವಿಗೆ ವಿರೋಧ, ಹೈಡ್ರಾಮಾ.
ದಾವಣಗೆರೆಯಲ್ಲಿ ಜೆಸಿಬಿಗಳ ಗರ್ಜನೆ, ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ, ಜೆಸಿಬಿ ಮುಂದೆ ಕುಳಿತು ಮಹಿಳೆಯರ ಆಕ್ರೋಶ, ಪೊಲೀಸರ ಜೊತೆ ವಾಗ್ವಾದ, ನೂಕಾಟ, ತಳ್ಳಾಟ, ಸೂರು ಇಲ್ಲದೆ ಬೀದಿಗೆ ಬಿದ್ದ ಬಾಣಂತಿ. ರಾಮನಗರ ಭಾಗದ ರವೀಂದ್ರನಾಥ್ ಬಡಾವಣೆಯ ಖಾಲಿ ಜಾಗದಲ್ಲಿ 10 ವರ್ಷಗಳಿಂದ ವಾಸಿಸುತ್ತಿದ್ದ ಸುಮಾರು 36 ಕುಟುಂಬಗಳನ್ನು ತೆರವು ಮಾಡಲಾಗಿದೆ. ದಾವಣಗೆರೆ ನಗರದ ಹೊರವಲಯದಿರುವಂತಹ ರಾಮನಗರದಲ್ಲಿ ಪಾರ್ಕ್ ಜಾಗೆಯಲ್ಲಿ 38 ಕುಟುಂಬಗಳು ಅತಿಕ್ರಮವಾಗಿ ವಾಸವಾಗಿದ್ರು ಅಂತೇಳಿ ಒಂದು ಆರೋಪದ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಈ ಕೋರ್ಟ್ ಆದೇಶ ಅಂದ್ರೆ ಇದು ಪಾರ್ಕ್ ಜಾಗ ಇದೆ, ಪಾರ್ಕ್ ಜಾಗೆಯನ್ನು ತೆರವುಗೊಳಿಸಿ ಅಂತೇಳಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶದ ಅನ್ವಯ ನಾವು ಈ ಜಾಗೆಯನ್ನು ತೆರವು ಮಾಡ್ತಾ ಇದ್ದೇವೆ ಅಂತೇಳಿ ತಹಸೀಲ್ದಾರ್ಗೆ ಮಾಹಿತಿಯನ್ನ ನೀಡಿರುವಂತಂದ್ರೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ ಅಂತ ಆರೋಪಿಸಿ ರಾಮನಗರದ ಇತರೆ ನಿವಾಸಿಗಳು ಕೋರ್ಟ್ ಮೊರೆ ಹೋಗಿದ್ರು. ಅನಧಿಕೃತ ಮನೆಗಳನ್ನು ತೆರವುಗೊಳಿಸುವಂತೆ ಕೋರ್ಟ್ ಆದೇಶ ಹಿನ್ನೆಲೆ ಕಾರ್ಯಾಚರಣೆ ನಡೆಸಲಾಗಿದೆ ಎನ್ನುತ್ತಾರೆ ತಹಶೀಲ್ದಾರ್ ಎಂಬಿ ಅಶ್ವಥ್. ನ್ಯಾಯಾಲಯದ ಆದೇಶ ಪಾಲನೆ ಮಾಡ್ತಾ ಇದೀವಿ, ಅಷ್ಟು ಬಿಟ್ರೆ ಯಾವುದೇ ರೀತಿ ಬೇರೆ ವಿಚಾರಗಳು ಇಲ್ಲಿ. 36 ಮನೆನ ನ್ಯಾಯಾಲಯ ಗುರುತು ಮಾಡಿಸಿದೆ. ಅದಕ್ಕೆಲ್ಲದಕ್ಕೂ ಕೂಡ ನ್ಯಾಯಾಲಯದಿಂದ ನಂಬರು ಕೂಡ ಕೊಟ್ಟಿದೆ. ಪರ್ಯಾಯ ವ್ಯವಸ್ಥೆ ನಮ್ಮ ಮಿತಿ ಒಳಗಡೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಬಂದಿದ್ದಾರೆ ಅನ್ನೋ ಸುದ್ದಿಗೆ ನಿವಾಸಿಗಳು ಬೆಚ್ಚಿ ಬಿದ್ದಿದ್ರು. ನಮಗೆ 2 ದಿನ ಟೈಮ್ ಕೊಡಿ, ಬೇರೆ ಕಡೆಗೆ ನೀವೇ ಸ್ಥಳ ಗುರುತಿಸಿಕೊಡಿ ಅಂತ ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳಲಿಲ್ಲ. ವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿ 1.5 ತಿಂಗಳ ಬಾಣಂತಿ ಕೂಡ ತನ್ನ ಹಸುಗೂಸಿನ ಜೊತೆ ಬೀದಿಯಲ್ಲಿ ಕುಳಿತಿದ್ದ ದೃಶ್ಯ ಕರಳು ಹಿಂಡುವಂತಿತ್ತು. ತೆರವು ಕಾರ್ಯಾಚರಣೆ ವೇಳೆ ನೂಕಾಟ, ತಳ್ಳಾಟ ನಡೆದು ಮಾಜಿ ಕಾರ್ಪೊರೇಟರ್ ನಾಗರಾಜ್ ಪಾಮೇನಹಳ್ಳಿ ಶರ್ಟ್ ಹರಿದು ಹೋಗಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಮಾಡ್ತಿದಾರಂತೆ ಸರ್, ಹೊರಗೆ ಹಾಕಿ ಸರ್, ಅವ್ರ ಮನೇನು ನೋಡಿಲ್ಲ ಸರ್, ಬೀದಿಗೆ ಬಿದ್ದಿದ್ದಾರೆ ಸರ್, ಅವ್ರು ಇಲ್ಲೇ ಮಲ್ಕೋಬೇಕು ಸರ್. ಇವ್ರು ನಿಮ್ಗೆ ಅಮ್ಮ ಎಷ್ಟು ಜನ ಇರ್ತಾರಮ್ಮ ನಿಮ್ಮ ಅಮ್ಮರ ಮನೆಯಲ್ಲಿ? ಇಲ್ಲಿ ನನ್ನ ತಮ್ಮನ ಹೆಂಡತಿ, ನಮ್ಮ ಅಮ್ಮ 3 ಇರ್ತಾರೆ ಸರ್. ಅವರು ಮೊನ್ನೆ ಮದುವೆ ಆಗಿದ್ದಾರೆ. ಅವರು ಅಷ್ಟೇ ಕಷ್ಟ ಸರ್, ದುಡ್ಕೊಂತಿನಾರ, ಎಲ್ಲ ಕೂಲೆ ಮಾಡ್ಕೊಂತಿನಾರ ಸರ್. ಅವರೆಲ್ಲ ಏನ್ ಕೆಲಸ ಮಾಡ್ತಾರಮ್ಮ ನಿಮ್ಮ ತಮ್ಮ? ಫ್ಯಾಕ್ಟ್ರಿಗೆ ಹೋಗ್ತಾರೆ ಸರ್. ಅವರು ನಮ್ಮ ಅಮ್ಮರಿಲ್ಲ ಸರ್, ಮನೇಲಿ ಇರ್ತಾರೆ. ಅವ್ರಿಗೆ ಆಗಲ್ಲ, ಅವರು ಹಾರ್ಟ್ ಪೇಷಂಟ್. ಅವರೆಲ್ಲ ನೋಡ್ಬೇಕು ಸರ್. ಅವರೆಲ್ಲ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ಸರ್. ಅವ್ರು ಕೊಡ್ತೀನಿ ಅಂತ ಹೇಳಿ ಕಾಲೆಲ್ಲ ತೋರಿಸಿ ಸರ್, ಅಲ್ಲಿ ಇಲ್ಲ ಅಂದ್ರು ಸರ್. ಮತ್ತೆ ಇದಕ್ಕಿದ್ದಂಗೆ ಬೆಳಗ್ಗೆ ಬಂದು 6 ಗಂಟೆಗೆ ಹೊಡಿತಾ ಇದ್ದಾರೆ ಸರ್ ಅಲ್ಲೆಲ್ಲ ಮನೆಗಳು. ಬಡವರಿಗೆ ಮೂಲ ಸೌಕರ್ಯ ಇರೋ ಕಡೆ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ದಾವಣಗೆರೆಯಲ್ಲಿ ನಡೆದಿರುವಂತಹ ತೆರವು ಕಾರ್ಯಾಚರಣೆಯಿಂದ ಸಾಕಷ್ಟು 38 ಕುಟುಂಬಗಳಿಗೆ ಸಾಕಷ್ಟು ಅನಾನುಕೂಲ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವರೆಲ್ಲ ದಶಕದಿಂದ ಖಾಲಿ ಜಾಗದಲ್ಲಿ ಪುಟ್ಟ ಮನೆಯನ್ನ ಕಟ್ಕೊಂಡು ವಾಸವಿದ್ರು. ಪಾರ್ಕ್ಗೆ ಮೀಸಲಿಟ್ಟ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಕೋರ್ಟ್ ಆದೇಶದ ಬೆನ್ನಲ್ಲೇ ತೆರವು ಕಾರ್ಯ ನಡೆಯಿತು. ಅನಧಿಕೃತ ಮನೆ ತೆರವು ವೇಳೆ ಭಾರಿ ಹೈಡ್ರಾಮಾನು ನಡೆಯಿತು. ದಾವಣಗೆರೆ ನಗರದಲ್ಲಿ ಜೆಸಿಬಿಗಳ ಗರ್ಜನೆ, ಮನೆಗಳ ತೆರವಿಗೆ ವಿರೋಧ, ಹೈಡ್ರಾಮಾ. ದಾವಣಗೆರೆಯಲ್ಲಿ ಜೆಸಿಬಿಗಳ ಗರ್ಜನೆ, ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ, ಜೆಸಿಬಿ ಮುಂದೆ ಕುಳಿತು ಮಹಿಳೆಯರ ಆಕ್ರೋಶ, ಪೊಲೀಸರ ಜೊತೆ ವಾಗ್ವಾದ, ನೂಕಾಟ, ತಳ್ಳಾಟ, ಸೂರು ಇಲ್ಲದೆ ಬೀದಿಗೆ ಬಿದ್ದ ಬಾಣಂತಿ. ರಾಮನಗರ ಭಾಗದ ರವೀಂದ್ರನಾಥ್ ಬಡಾವಣೆಯ ಖಾಲಿ ಜಾಗದಲ್ಲಿ 10 ವರ್ಷಗಳಿಂದ ವಾಸಿಸುತ್ತಿದ್ದ ಸುಮಾರು 36 ಕುಟುಂಬಗಳನ್ನು ತೆರವು ಮಾಡಲಾಗಿದೆ. ದಾವಣಗೆರೆ ನಗರದ ಹೊರವಲಯದಿರುವಂತಹ ರಾಮನಗರದಲ್ಲಿ ಪಾರ್ಕ್ ಜಾಗೆಯಲ್ಲಿ 38 ಕುಟುಂಬಗಳು ಅತಿಕ್ರಮವಾಗಿ ವಾಸವಾಗಿದ್ರು ಅಂತೇಳಿ ಒಂದು ಆರೋಪದ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಈ ಕೋರ್ಟ್ ಆದೇಶ ಅಂದ್ರೆ ಇದು ಪಾರ್ಕ್ ಜಾಗ ಇದೆ, ಪಾರ್ಕ್ ಜಾಗೆಯನ್ನು ತೆರವುಗೊಳಿಸಿ ಅಂತೇಳಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶದ ಅನ್ವಯ ನಾವು ಈ ಜಾಗೆಯನ್ನು ತೆರವು ಮಾಡ್ತಾ ಇದ್ದೇವೆ ಅಂತೇಳಿ ತಹಸೀಲ್ದಾರ್ಗೆ ಮಾಹಿತಿಯನ್ನ ನೀಡಿರುವಂತಂದ್ರೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ ಅಂತ ಆರೋಪಿಸಿ ರಾಮನಗರದ ಇತರೆ ನಿವಾಸಿಗಳು ಕೋರ್ಟ್ ಮೊರೆ ಹೋಗಿದ್ರು. ಅನಧಿಕೃತ ಮನೆಗಳನ್ನು ತೆರವುಗೊಳಿಸುವಂತೆ ಕೋರ್ಟ್ ಆದೇಶ ಹಿನ್ನೆಲೆ ಕಾರ್ಯಾಚರಣೆ ನಡೆಸಲಾಗಿದೆ ಎನ್ನುತ್ತಾರೆ ತಹಶೀಲ್ದಾರ್ ಎಂಬಿ ಅಶ್ವಥ್.
ನ್ಯಾಯಾಲಯದ ಆದೇಶನ ಪಾಲನೆ ಮಾಡ್ತಾ ಇದೀವಿ. ಅಷ್ಟು ಬಿಟ್ರೆ ಯಾವುದೇ ರೀತಿ ಬೇರೆ ವಿಚಾರಗಳು ಇಲ್ಲಿಲ್ಲ. 36 ಮನೆನ ನ್ಯಾಯಾಲಯ ಗುರುತು ಮಾಡಿಸಿದೆ. ಅದಕ್ಕೆಲ್ಲದಕ್ಕೂ ಕೂಡ ನ್ಯಾಯಾಲಯದಿಂದ ನಂಬರು ಕೂಡ ಕೊಟ್ಟಿದೆ. ಪರ್ಯಾಯ ವ್ಯವಸ್ಥೆ ನಮ್ಮ ಮಿತಿ ಒಳಗಡೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಬಂದಿದ್ದಾರೆ ಅನ್ನೋ ಸುದ್ದಿಗೆ ನಿವಾಸಿಗಳು ಬೆಚ್ಚಿ ಬಿದ್ದಿದ್ರು. ನಮಗೆ 2 ದಿನ ಟೈಮ್ ಕೊಡಿ, ಬೇರೆ ಕಡೆಗೆ ನೀವೇ ಸ್ಥಳ ಗುರುತಿಸಿಕೊಡಿ ಅಂತ ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳಲಿಲ್ಲ. ವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿ 1.5 ತಿಂಗಳ ಬಾಣಂತಿ ಕೂಡ ತನ್ನ ಹಸುಗೂಸಿನ ಜೊತೆ ಬೀದಿಯಲ್ಲಿ ಕುಳಿತಿದ್ದ ದೃಶ್ಯ ಕರಳು ಹಿಂಡುವಂತಿತ್ತು. ತೆರವು ಕಾರ್ಯಾಚರಣೆ ವೇಳೆ ನೂಕಾಟ, ತಳ್ಳಾಟ ನಡೆದು ಮಾಜಿ ಕಾರ್ಪೊರೇಟರ್ ನಾಗರಾಜ್ ಪಾಮೇನಹಳ್ಳಿ ಶರ್ಟ್ ಹರಿದು ಹೋಗಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಮಾಡ್ತಿದಾರಂತೆ ಸರ್, ಮನೆಗೆ ಹಾಕಿ ಸರ್, ಅವ್ರ ಮನೇನು ನೋಡಿಲ್ಲ ಸರ್, ಬೀದಿಗೆ ಬಿದ್ದಿದ್ದಾರೆ ಸರ್, ಅವ್ರು ಇಲ್ಲೇ ಮಲ್ಕೋಬೇಕು ಸರ್. ಈಗ ನಿಮ್ಗೆ ಅಮ್ಮ ಎಷ್ಟು ಜನ ಇರ್ತಾರಮ್ಮ ನಿಮ್ಮ ಅಮ್ಮರ ಮನೆಯಲ್ಲಿ ಇಲ್ಲಿ? ನನ್ನ ತಮ್ಮನ ಹೆಂಡತಿ, ನಮ್ಮ ಅಮ್ಮ 3 ಇರ್ತಾರೆ ಸರ್. ಅವರು ಮೊನ್ನೆ ಮದುವೆ ಆಗಿದ್ದಾರೆ. ಅವರು ಅಷ್ಟೇ ಕಷ್ಟ ಸರ್, ದುಡ್ಕೊಂತಿನಾರೆಲ್ಲ ಕೂಲೆ ಮಾಡ್ಕೊಂತಿನಾರೆ ಸರ್. ಅವರೆಲ್ಲ ಏನ್ ಕೆಲಸ ಮಾಡ್ತಾರಮ್ಮ ನಿಮ್ ತಮ್ಮ? ಫ್ಯಾಕ್ಟ್ರಿಗೆ ಹೋಗ್ತಾರೆ ಸರ್. ಅವರು ನಮ್ಮ ಅಮ್ಮರಿಲ್ಲ ಸರ್, ಮನೇಲಿ ಇರ್ತಾರೆ. ಅವ್ರಿಗೆ ಆಗಲ್ಲ, ಅವ್ರು ಹಾರ್ಟ್ ಪೇಷಂಟ್. ಅವರೆಲ್ಲ ನೋಡ್ಬೇಕು ಸರ್. ಅವರೆಲ್ಲ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ಸರ್. ಅವ್ರು ಕೊಡ್ತೀನಿ ಅಂತ ಹೇಳಿ ಕಾಲೆಲ್ಲ ತೋರಿಸಿ ಸರ್, ಅಲ್ಲಿ ಇಲ್ಲ ಅಂದ್ರು ಸರ್. ಮತ್ತೆ ಇದಕ್ಕಿದ್ದಂಗೆ ಬೆಳಗ್ಗೆ ಬಂದು 6 ಗಂಟೆಗೆ ಹೊಡಿತಾ ಇದ್ದಾರೆ ಸರ್ ಅಲ್ಲೆಲ್ಲ ಮನೆಗಳು. ಬಡವರಿಗೆ ಮೂಲ ಸೌಕರ್ಯ ಇರೋ ಕಡೆ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ದಾವಣಗೆರೆಯಲ್ಲಿ ನಡೆದಿರುವಂತಹ ತೆರವು ಕಾರ್ಯಾಚರಣೆಯಿಂದ ಸಾಕಷ್ಟು 38 ಕುಟುಂಬಗಳಿಗೆ ಸಾಕಷ್ಟು ಅನಾನುಕೂಲ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.